ಹಿಂದೂ ಸಮಾವೇಶವನ್ನು ಹುಳಸೋಳಿ ಗ್ರಾಮದಲ್ಲಿ ಆಯೋಜಿಸಿದ್ದಾರೆ. ಈ ವೇದಿಕೆ ಮೇಲೆ ಉಪಸ್ಥಿತರೆಲ್ಲ ಪರಮ ಪೂಜ್ಯರಿಗೂ ಸಂಘ ಪರಿವಾರದವರಿಗೂ ಎಲ್ಲ ನಮ್ಮ ಸಂಘದ ಯುವಕರಿಗೂ ತಾಯಂದಿರಿಗೂ ಮತ್ತು ಎಲ್ಲ ಹಿರಿಯರಿಗೂ ಮುಖಂಡರಿಗೂ ಆರಕ್ಷಕ ಸಿಬ್ಬಂದಿಗಳಿಗೂ ಸಹಿತ ನಮಸ್ಕಾರಗಳನ್ನು ಸಲ್ಲಿಸಿ ನೀವೆಲ್ಲರೂ ಹೋಗಿ ಖಾಲಿ ಖುಷಿಯಲ್ಲ ಉಳಿಸ್ಯಾರ ಅಂತ ಒಂದೆರಡು ಮಾತು ಹೇಳಬೇಕಾಗೈತಿ. ಇದು ನಾವು ಮೊನ್ನೆ ಕಾರ್ಯಕ್ರಮ ಮಾಡಬೇಕಾಗಿತ್ತು ನನಗೆ, ಆದರೆ ಸ್ವಲ್ಪ ಅನಾನುಕೂಲತೆ ಅವ್ರು ಹೇಳಿದಾಗ ಒಂದೊಂದ್ಸಲ ನಾವು ಕೇಳಬೇಕಾಗ್ತದೆ. ಆದ್ದರಿಂದ ಒಂದೆರಡು ದಿವಸ ಕಾರ್ಯಕ್ರಮ ಮುಂದೂಡಿತು. ಹುಡುಗರು ಅವ್ರ ಜೊತೆಗೆ ನಮ್ಮ ಹುಳಸೊಳಗೆ ಹಿರಿಯರು ಮತ್ತೆ ಒಂದೆರಡು ದಿವಸ ನಂತರ ಚೆನ್ನಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ನಮ್ಮ ಪರಿವಾರದವರು ನಮ್ಮ ಸಂಘ ಸ್ಥಾಪನೆಯಾಗಿ 100 ವರ್ಷಗಳ ಕಳೆದು ಆ 100 ವರ್ಷದಲ್ಲಿ ಏನ್ ಮಾಡಬೇಕಾಗಿದ್ದ ಕೆಲಸ ಅಂತ ಕೇಳಿದಾಗ 5 ಆಚಾರಗಳನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು, ಅದನ್ನೇ ನೀವು ಬಿತ್ತರಿಸಬೇಕು ಅಂತ ನಮ್ಮ ಹಿರಿಯರು ನಮಗೆ ಆದೇಶವನ್ನು ಮಾಡಿದರು. ಇಲ್ಲಿಯ ತರ ನಮ್ಮ ಜೋಶಿ ಅವರು ಹೇಳಿದರು, ಕುಟುಂಬ ಪರಿಸರ ಹಲವಾರು ವಿಚಾರಗಳನ್ನು ನಮ್ಮೆಲ್ಲರಿಗೂ ಹೇಳಿದರು. ಇವತ್ತಿನ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಏನಾಗಬೇಕಾಗ್ಯದಂದ್ರೆ ಮೊದಲನೇದು ಕುಟುಂಬ ವ್ಯವಸ್ಥೆ. ಕುಟುಂಬ ವ್ಯವಸ್ಥೆ ಒಂದು ಸರಿಯಾಗಿತ್ತು ಅಂತ ಹೇಳಿದ್ರೆ ಎಲ್ಲ ಸರಿಯಾಗಿರುತ್ತೆ. ಕುಟುಂಬ ವ್ಯವಸ್ಥೆಯನ್ನ ಹದಗಿಡಾಕತ್ತೈತಿ. ಇದೀಗ ಹೇಳಿದ್ರ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಸಹಿತ ಈಗ ಇನ್ನೂ ನಡೆದಾಯ್ತು ಒಂದು ಲವ್ ಜಿಹಾದ್ ಚರ್ಚೆ. ಎಷ್ಟು ವಿಶೇಷ ಅಂತ ಕೇಳಿದ್ರೆ ನಮ್ಮ ಹೆಣ್ಮಕ್ಳು, ಹಿಂದೂ ಹೆಣ್ಮಕ್ಳು ಬಹಳ ಮಂದಿ ಹಿಂದೂ ಅಂದಾಗ ಏನಂತಾರ ಅಂತ ಕೇಳಿದ್ರೆ ಅದೇ ಯಾರು ಲಿಂಗಾಯತದ ಅಡ್ಡ ಐತೇನ, ಬ್ರಾಹ್ಮಣದ ಅಡ್ಡ ಐತೇನ, ಮರಾಠದ ಅಡ್ಡ ಐತೇನೋ, ನಮ್ದು ಯಾರಿಗೂ ಅಲ್ಲೇನೋ ಅಂತ ಬಹಳ ಮಂದಿ ತಲೆಯಾಗಿರ್ಬೇಕು. ಒಂದು ತಿಳ್ಕೋಬೇಕು, ಹಣೆಯ ಮೇಲಿನ ಕುಂಕುಮ, ಕಾಲಾಗಿನ ಕಾಲಂಬರ, ಕೊಳ್ಳಾಗಿನ ತಾಳಿ, ನೀವು ಪ್ಯಾಂಟರ್ ಹಾಕೋರಿ, ಧೋತರ ಹಾಕೋರಿ, ನೀವು ಎಲ್ಲರೂ ಹಿಂದೂಗಳು ಅನ್ನತಕ್ಕಂಥ ಮೊದಲನೇ ನಮ್ಮ ಭಾಷಣ. ಯಾರು ಹಿಂದೂಗಳು ಅಂತ ಇಷ್ಟು ಯಾರು ಮಾಡ್ತೀರಿ ಅವರೆಲ್ಲ ಹಿಂದೂಗಳೇ. ಇವತ್ತ ನಮ್ಮೆಲ್ಲರೂ ಕುಟುಂಬ ವ್ಯವಸ್ಥೆಯನ್ನು ಎಷ್ಟು ಹದಗಿಡಾಕತ್ತೈತ್ರಿ ಅಂತ ಕೇಳಿದ್ರೆ ನಮ್ಮ ಹೆಣ್ಣು ಮಕ್ಕಳ ಯಾವ ರೀತಿ ಅದಾರ ಅಂತಕ್ಕಂಥದ್ದು ನಾವು ವಿಚಾರ ಬರೋದು. ಇವತ್ತು ನಮ್ಮ ಹೆಣ್ಣು ಮಗುವಿನ ಬಗ್ಗೆ ನಾವು ಬಹಳಷ್ಟು ವಿಚಾರ ಮಾಡ್ಬೇಕು. ಒಂದು ಮಗು ಕಾಲೇಜಿಗೆ ಹೋಗ್ತದ ಅಂದ್ರೆ ಎಷ್ಟೊತ್ತಿಗೆ ಹೋಗ್ತಾಳೆ, ಎಷ್ಟೊತ್ತಿಗೆ ಬರ್ತಾಳೆ, ಫೋನ್ ಏನು ಆಕಿ ಬಂದಿಟ್ಟು ಫೋನ್ ತಗೊಂಡು ಚೆಕ್ ಮಾಡೋದು ಕಲೀರ ಅವ್ವ ಅಪ್ಪ. ಅದನ್ನು ಬಿಡ್ತಾವ ಅವಕ್ಕೆಲ್ಲ ಗೊತ್ತಿರ್ತದೆ, ನಿಮ್ಗೆ ಗೊತ್ತ ಇರಂಗಿಲ್ಲ. ಅವು ಏನೇನೋ ಆಗಿರ್ತದೆ, ಏನೇನೋ ಗೊತ್ತಾಗತ್ತದ. ಮಕ್ಕಳ ಕೈಯಾಗ ಮೊಬೈಲ್ ಕೊಡ್ರಿ, ಅದು ಪಟ್ಟು ಕೊಡ್ರಿ, ಪ್ರೀತಿಯಿಂದ ರಾತ್ರಿ ಕುಂತ ಅದನ್ನು ಚೆಕ್ ಮಾಡ್ರಿ. ನೀವು ಅಂತೀರಿ ಚೆಕ್ ಮಾಡಂಗಿಲ್ರಿ ಎಲ್ಲ ಡಿಲೀಟೇ ಮಾಡ್ಬಿಟ್ರೆ ಅದ್ರಾಗ ಏನಿರ್ತದ ಅಂತ ನೀವು ಅಂತೀರಿ. ಡಿಲೀಟ್ ಮಾಡಿದ್ರು ಸಿಗ್ತದ ಅದ್ರ ಅಂದಾಗ ಇವತ್ತು ಮೊದಲನೇ ವ್ಯವಸ್ಥೆ ಕುಟುಂಬ ವ್ಯವಸ್ಥೆ ಬಹಳ ಚೆನ್ನಾಗಿರ್ಬೇಕು. ಹೆಣ್ಣು ಮಕ್ಕಳ ಆಚಾರ ವಿಚಾರಗಳನ್ನ ನಾವು ಚೆನ್ನಾಗಿ ಕಲಿಬೇಕು. ಇನ್ನ ನೋಡ್ಬೇಕು, ಪರಿಸರದ ಬಗ್ಗೆ ಹೇಳಿದ್ರು. ನಮ್ಮ ಪರಿಸರ ಪರಿಸ್ಥಿತಿ ಏನಾಗ್ಯದ್ರೆ ಅಂದ್ರೆ ಒಂದ್ ಮಾತು ನೆನ್ಪಿಟ್ಕೋರಿ, ಇದೇ ರೀತಿಯಾಗಿ ನಾವು ಗಿಡ ಹಚ್ಚಲಾರದೆ ನೀರು ಜೋಪಾನ ಮಾಡಿಲ್ಲ ಅಂದ್ರೆ ಒಂದು ದೇಶದಾಗ ನೀರಿನ ಸಲ ಗುಡುಗಿ ನುಂಗ್ತಾರ, ನೀರೇ ಸಿಗಲ್ಲ ಅಂತ. ಒಂದ್ ಗುಡುಗಿ ನುಂಗಿದ್ರು ಅಂದ್ರೆ 4 ತಾಸು ನೀರಳಿಕೆ ಆಗಲ್ಲ ಅಂತ. ಆ ಪರಿಸ್ಥಿತಿ ನಮ್ಮ ದೇಶದಾಗ ಬರಬೇಕು ಅಂತ ಹೇಳಿದ್ರೆ ಆ ನೀರನ್ನ ಚೆನ್ನಾಗಿ ನಾವು ಜೋಪಾನ ಮಾಡ್ಬೇಕು. ಎಷ್ಟು ಬೇಕಷ್ಟು ಬಳಕೆಯನ್ನ ಮಾಡುವುದನ್ನು ನಾವು ಕಲಿಬೇಕು. ಇಂಥ ಹಲವಾರು ವಿಚಾರಗಳನ್ನ ಅದಾವ. ಅದ್ರ ನಿಮಗೂ ಮನೆಗೆ ಹೋಗೋ ಟೈಮ, ನಮಗೂ ಊರಿಗೆ ಹೋಗೋ ಟೈಮ, ಬೃಹತ್ವಾದಂತ ಹಿಂದೂ ಸಮಾವೇಶವನ್ನ ನಮ್ಮ ಮುಳಸೊಳಗೆ ಎಲ್ಲ ಯುವಕರ ಜೊತೆಗೆ ಹಿರಿಯರು ಸೇರಿ ಬಹಳ ಚಂದ ಮೆರವಣಿಗೆ ಮಾಡ್ಯಾರ ಅಂತ ಮಠದ ಪೂಜ್ಯ ಅಪ್ಪಗಳವರು ಹೇಳಿದ್ರು. ನಾವು ಹಿಂದೂಗಳು, ನಾವು ಯಾರನ್ನ ಹಿಂಸೆ ಮಾಡೋರಲ್ಲ, ಬಹಳ ಸಹನೆ ಮಾಡ್ತೇವೆ. ಸಹನೆ ಮಾಡಿ ಮಾಡಿ ಆದ್ರೂ ಸಹಿತ ನೋಡು, ಒಬ್ಬರ ಮನೆ ದೇವ್ರ ನಾವು ಯಾರ್ಯಾರ ನಿಮ್ಮ ಮನೆ ದೇವ್ರ ವೀರಭದ್ರ ವೀರಭದ್ರ ಅಂತೀನಿ. ವೀರಭದ್ರ ಮನೆ ದೇವರು ಯಾರೇ ಅಂತ ಹೇಳಿದ್ರೆ ವೀರಭದ್ರ. ಪರಮಾತ್ಮ ಎಲ್ಲಿದ್ದಾನ ಸ್ವಯಂಭೂ ಇರ್ತಾನ ಅಂತ ಹೇಳಿದ್ರೆ ಶಾಂತಿ ಇರ್ತಾನ. ಬಾಳೆ ಬಾಳೆ ಬಂತು ಅಂತ ಹೇಳಿದ್ರೆ ಹಿಂದೂಗಳಿಗೆ ಒಂದು ದಿನ ವೀರಭದ್ರ ಆಗೋದು ಬರ್ತದ ಅನ್ನತಕ್ಕಂಥ ಸಂದೇಶವನ್ನ ನಾವು ತಿಳಿಯಬೇಕು. ಒಂದು ದಿನ ವೀರಭದ್ರ ಆಗ್ತದೆ. ಯಾವಾಗ
ನಮ್ಮ ತನಕ್ಕೆ ಏನಾರ ಧಕ್ಕಿ ಬಂದ ನಾವು ಸುಮ್ಮನೆ ಯಾರ ತಂಟೆಗೆ ಹೋಗೋರಲ್ಲ, ಯಾರಿಗೆ ಕೆಣಕೋರಲ್ಲ, ಯಾರಿಗೆ ಹೊಡೆಯೋರಲ್ಲ. ಆದ್ರೆ ನಮ್ಮ ಸಹನೆ ಅತಿ ಆಯ್ತು ಅಂತ ಹೇಳಿದ್ರೆ ಹಿಂದೂಗಳು ಸಹಿತ ಇರುವಂತ ಅವತಾರವು ನಮ್ಮ ದೇವರುಗಳಿಗೆ ಅವತಾರದ. ಇಲ್ಲಿ ಕೆಲವೊಂದು ಮಂದಿ ಹೇಳ್ತಾರೆ ನಾವು ಹಿಂದೂಗಳೇ ಅಲ್ಲ ಅಂತ. ಹಿಂದೂಗಳ ಅಲ್ಲ ಅನ್ನೋರು ಅವ್ರ ಹೆಂಡ್ರ ಹಣಿಗಳನ್ನು ಕುಂಕುಮದ, ಅವ್ರ ಕೊಳ್ಳಾಗನು ತಾಳಿಯಾಗ, ಅವ್ರ ಮನೆ ದೇವ್ರಿಗೆ ಹೋಗಿ ಕಾಯಿ ಹೊಡಿತಾರ, ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾರ. ಅಂದಾಗ ಯಾರ ಜಾತ್ರೆ ಮಾಡ್ತೀರಿ, ಯಾರ ಮನೆ ದೇವ್ರಿಗೆ ಹೋಗಿ ಕಾಯಿ ಹೊಡಿತೀರಿ, ನಿಮ್ ಹೆಂಡ್ರ ಹಣಿಗಳ ಕುಂಕುಮದ ಅಂದ್ರೆ ನಿಮ್ ಹಿಂದೂಗಳು ಅನ್ನತಕ್ಕಂಥದ್ದ ನಿಮ್ಮ ತಲೆ ಅನ್ನತಕ್ಕಂಥ ಸಂದೇಶವನ್ನ ನಮ್ಮ ಹಿರಿಯರು ಸಾಕಷ್ಟು ಹೇಳಿದರೆ. ಮುಳಸೊಳಗೆ ಏನು ಹೇಳಬೇಕಾಗಿ ನೀವೆಲ್ಲ ಈ ಮಠದ ಮೇಲೆ, ಈ ಪರಂಪರೆ ಮೇಲೆ ಜಗದ್ಗುರು ಶುದ್ಧಾತ್ಮವ್ರನ್ನ ಒಂದು ವಿಚಾರ ನೀವು ಗೊತ್ತಿರ್ಬೇಕು. ಶುದ್ಧಾತ್ಮ ಬಗ್ಗೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗೋದಕ್ಕಿಂತ ಮೊದಲು ಒಂದು ಸಲ ಏನ್ ಸಂದರ್ಭ ಬಂದಿತ್ತು, ಲೋಕಮಾನ್ಯ ತಿಲಕರು ಮಹಾತ್ಮ ಗಾಂಧಿ ಅವರು ಶುದ್ಧಾತ್ಮ ಭೇಟಿಗೆ ಬಂದಿದ್ರು. ಭೇಟಿಗೆ ಬಂದಾಗ ವಿಶೇಷತೆ ಅಂದ್ರೆ ಹುಬ್ಬಳ್ಳಿಗೆ ಅವತ್ತು ಆಗಿನ ಕಾಲಕ್ಕೆ ಒಂದು ಪಕ್ಷ, ಆ ಪಕ್ಷದ ಅಧ್ಯಕ್ಷರಾಗೋರು ಯಾರೋ ತಯಾರಿದ್ದಿದ್ರು. ದೇಶಕ್ಕೆ ಸ್ವತಂತ್ರಕ್ಕೆ ಸೈನ್ಯ ಕಟ್ಟಬೇಕಾಗಿತ್ತು. ಆ ಟೈಮಕ್ಕೆ ಯಾರೂ ತಯಾರಿದ್ದಿಲ್ಲ. ಆ ಟೈಮಕ್ಕೆ ಗಾಂಧಿಯವರು ಅದರಂತ ಯಪ್ಪ ಹುಬ್ಬಳ್ಳಿ ಊರಾಗ ಇವತ್ತ ಈ ಸಂಘದ ಅಧ್ಯಕ್ಷರಾಗೋರು, ಈ ವೇದಿಕೆ ಅಧ್ಯಕ್ಷರಾಗ ನಾ ಯಾಕೆ ನೀ ಯಾಕೆ ಒಲ್ಲ ಅನ್ನಂತಾರೆ. ಹೆಂಗ್ ಮಾಡ್ಬೇಕಂದಾಗ ಶುದ್ಧಾತ್ಮಂದ್ರಂತ ನಾನು ಮೊದಲ ದೇಶದ ಪ್ರಜೆ, ಆಮೇಲೆ ನಾನೊಬ್ಬ ಸನ್ಯಾಸಿ. ಇವತ್ತ ಅವ್ರ ದೇಶಕ್ಕಾಗಿ ಹೋರಾಟ ಮಾಡೋದು ಸೈನ್ಯ ಕಟ್ಲಿಕ್ಕೆ ಹುಬ್ಬಳ್ಳಿಗೆ ಬಂದಿದ್ರೆ ಇವತ್ತು ವೇದಿಕೆ ಅಧ್ಯಕ್ಷ, ಆ ಪಕ್ಷದ ಅಧ್ಯಕ್ಷ ನಾನೇ ಆಗ್ತೀನಿ ಅಂತ ಶುದ್ಧಾತ್ಮ ಅಧ್ಯಕ್ಷರಾಗಿ ವೇದಿಕೆ ಮಾಡಿಬಿಟ್ಟಿರ್ತಾರೆ. ಇವತ್ತಿಗೂ ಕಾಗದದ ಅಂದಾಗ ಇವತ್ತು ಸನ್ಯಾಸಿಯಾದವರು ದೇಶದ ಸಂಸ್ಕೃತಿ, ದೇಶದ ಪರಂಪರೆಗೆ ಧಕ್ಕಿ ಬಂತು ಅಂತ ಹೇಳಿದ್ರೆ ಬರೀ ಮಠಮಾನ್ಯಗಳಿಗೆ ಕೊಡೋದಲ್ಲ. ನಮ್ಮ ಹಿಂದೂ ಸಮಾವೇಶ ಅಂದ್ರೆ ಜಾತಿಗಳಿಗೆ ಜೋತ್ ಬಿದ್ದವರು ನಾವು, ಜಾತಿಯನ್ನ ಮೀರಿ ತತ್ವಕ್ಕೆ ಜೋತ್ ಬಿದ್ದವರು ನಾವೆಲ್ಲರೂ. ಅಂತ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿ ನಾನು ಬಹಳ ಊರಿಂದ ಬರಬಾರ್ದು ಮಾಡಿದ್ದೆ. ನಾನು ನಿನ್ನೆ ಬೇರೆ ಕಡೆ ಹೋಗಿದ್ದೆ, ಆದ್ರೆ ನಮ್ಮ ಹುಡುಗರು ಬರಲೇಬೇಕಂತ ಬಹಳಷ್ಟು ಆಟ ಹೇಳಿದ್ರು. ಅನಂತ ಪೂಜ್ಯರು ಬಂದಾರ. ಅವರು ಮಾತಾಡೋದ್ರೆ ಕೇಳೋದಿಲ್ಲ, ಏನ್ ಮಾಡ್ಬೇಕು, ಎಲ್ಲರ ಮಾತುಗಳು ಅವ್ರು ಹೇಳಿದಾರ. ಇನ್ನ ಮತ್ತ ಪೂಜ್ಯರು ಉಪದೇಶವನ್ನು ಮಾಡಿ ನೀವು ಬಿಡು ಮಾಡಿಬಿಡ್ತಾರ ಅಂತ ಹೇಳಿ ಒಂದೆರಡು ಮಾತುಗಳು ಸದ್ಗುರು ಅರ್ಪಿಸಿಬಿಡ್ತಾನೆ.